ನಾಗಠಾಣ ಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯಕ್ಕೆ ಆಗ್ರಹ. ವಿಜಯಪುರ ತಾಲೂಕಿನ ನಾಗಠಾಣ ಮತಕ್ಷೇತ್ರದ ವ್ಯಾಪ್ತಿಯ ನೀರಾವರಿ ವಂಚಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಕಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಸ್ತ ರೈತರು ಹಾಗೂ ಸಾರ್ವಜನಿಕರ ಹಿತರಕ್ಷಣಾ ಸಮಿತಿಯಿಂದ ಜಿಲ್ಲಾ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಹೊರ್ತಿ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯನ್ನು ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕು. ಈ ಮೂಲಕ ನಾಗಠಾಣ ಮತಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶಗಳ ರೈತರಿಗೆ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸಬೇಕು ಎಂದು ಸಮಿತಿಯ ಮುಖಂಡರು ಒತ್ತಾಯಿಸಿದರು. ನೀರಾವರಿ ಸೌಲಭ್ಯವಿಲ್ಲದೆ ರೈತರು ಕೃಷಿ ಚಟುವಟಿಕೆಗಳಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ನೀರಾವರಿ ಯೋಜನೆಗಳ ಅನುಷ್ಠಾನ ಅತ್ಯಗತ್ಯವಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಹೀಗಾಗಿ ಸರ್ಕಾರ ಕೂಡಲೇ ಮನವಿಗೆ ಸ್ಪಂದಿಸಿ ಹೊರ್ತಿ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಗೆ ಅಗತ್ಯ ಕ್ರಮ ಕೈಗೊಂಡು ನಾಗಠಾಣ ಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶಗಳಿಗೆ ನೀರು ಒದಗಿಸಬೇಕು ಎಂದು ರೈತರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಂಡಿ ಹಾಗೂ ನಾಗಠಾಣ ಮತಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶ ಅಂತೇಳಿ ಮೆನ್ಷನ್ ಇದ್ದಿದ್ದಕ್ಕೆ ನಮ್ಮ ಭಾಗದ ಜನರು 10 ಹಲವು ಬಾರಿ DC ಕಚೇರಿಗೆ ಮನವಿ ಮುಖಾಂತರ ಕೊಟ್ಟಿದ್ದೀವಿ. ಜೊತೆಗೆ ಏನಪ್ಪಾ ಅಂದ್ರೆ 10 ಹಲವು ಹೋರಾಟ ಆಗ್ಯದ. ನಮ್ಮದೇ ಭಾಗದಿಂದ ರೈತರು ಏನಪ್ಪಾ ಅಂತಂದ್ರೆ ಬೆಂಗಳೂರಿಗೆ ಹೋಗಿ MLA ಹಿಡ್ಕೊಂಡು ಇಡೀ ಆ ಸೆಕ್ರೆಟರಿ ಆಫೀಸ್ ತನಕ ಹೋಗಿ MD ಅವರಿಗೆ ಎಲ್ಲರಿಗೆ ಭೇಟಿ ಬಂದ ಸಾಹೇಬ್ರ ಉತ್ತರ ಸಿಕ್ಕಿಲ್ರಿ ಇಲ್ಲಿವರೆಗೆ. ನಮ್ಮ ಭಾಗ ಏನಪ್ಪಾ ಅಂತಂದ್ರೆ ಕಣ್ಣೂರು ಹಾಗೂ ಮಡಸನಾಳ ಅಂದ್ರೆ ಬಹುಶಃ ಕರ್ನಾಟಕದ ಗಡಿ ಭಾಗ, ಬರೀ ಬಿಜಾಪುರ ಜಿಲ್ಲಾದಲ್ರಿ, ಕರ್ನಾಟಕದ ಗಡಿ ಭಾಗ. ಬಹುಶಃ 1,000 ಫೂಟ್ ಬೋರ್ ಹಾಕಿದ್ರು ನೀರಿಲ್ಲಾರದ ಭಾಗ. ಖರೇನೆ ನೀರಾವರಿ ವಂಚಿತ ಪ್ರದೇಶ ಯಾವ್ದಾದ್ರು ಇದ್ರಪ್ಪ ಅಂದ್ರೆ ಕಣ್ಣೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಡಸನಾಳ ಹಾಗೂ 10 ಹಲವು ಬ್ಯಾಕ್ವರ್ಡ್ ದಡ್ಡಿ ಹಿಡ್ಕೊಂಡು ದರ್ಗಾ ಹಿಡ್ಕೊಂಡು ಇವು ಯಾವಪ್ಪ ಅಂತಂದ್ರೆ ನೀರಾವರಿ ವಂಚಿತ ಪ್ರದೇಶ ಅದಾವ. ತಾವು ಮಾನ್ಯಪ್ಪ ಅಂತಂದ್ರೆ ಯಾವುದೇ ಒಂದು ಸರ್ಕಾರದ ಅಧಿನಿಯಮ ಬರ್ಬೇಕಾತಂದ್ರೆ ಜಿಲ್ಲಾದ ನಿಮ್ಮದು ಮುಖಾಂತರ ಹೋಗಿರ್ತಾವ. ನೀವು ಇನ್ನೊಂದು ಬಂದಿರತಕ್ಕಂಥ DC ಸಾಹೇಬ್ರು ಏನಪ್ಪಾ ಅಂದ್ರೆ ಆನಂದ್ ಕೆ ಸಾಹೇಬ್ರು ಬಂದ ತಕ್ಷಣ ನಮಗೆ ಖುಷಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಮಡಸನಾಳದ ಮುಖಾಂತರ ನಾವು ಹೋರಾಟ ಏನಪ್ಪಾ ಅಂತಂದ್ರೆ ಚಾಲು ಆಗಿದ್ದು. ಅವತ್ತು ಅಲ್ಲಿ ಧ್ವನಿ ಹುಟ್ಟಿದ್ದು. ಇವತ್ತೇನಪ್ಪಾ ಅಂದ್ರೆ ಮಾನ್ಯ ಕಳೆದ ಒಂದು ಅಧಿವೇಶನದೊಳಗೆ ಸರ್ಕಾರದ ಮಟ್ಟದೊಳಗೆ ಅಧಿವೇಶನ ಚುಕ್ಕೆ ಗುರುತಿನ ಪ್ರಶ್ನೆ ಒಳಗೆ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಬರೆಯನ ಕೇವಲ ಪ್ರಶ್ನೆ ಉಳಿಬಾರ್ದ್ರಿ ಸಾಹೇಬ್ರ, ನಮಗೆ ಉತ್ತರವಾಗಿ ಅದು ಆದ್ಮ್ಯಾಗ ಮುಂದಿನ ಪ್ರವೃತ್ತಿ ಏನಪ್ಪಾ ಅಂತಂದ್ರೆ ತಾವು ಏನಾಗ್ಯದ ಪ್ರಕ್ರಿಯೆಯನ್ನು ಹೇಳಬೇಕು, ಯಾವ ಹಂತಕ್ಕೆ ಮುಟ್ಟ್ಯದ, ಮುಂದೆ ನೀವು ಏನಾದ್ರೂ ನಮಗೆ ಮಾಡಿಕೊಡ್ಲಿಲ್ಲ ಅಂದ್ರೆ ಇವತ್ತು ಬರೆಯಕ್ಕೆ ಏನಪ್ಪಾ ಅಂದ್ರೆ ಕಣ್ಣೂರು ಹಾಗೂ ಮಡಸನ ಬರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳು ಅಟ್ಟೆ ಬಂದವ. ರಾಷ್ಟ್ರೀಯ ಹೆದ್ದಾರಿ ಬಂದು ಮುಕ್ಕಾಡು ಮಾಡೋ ಮುಖಾಂತರ ಹಾಗೂ ಏನಪ್ಪಾ ಅಂತಂದ್ರೆ ಕಚೇರಿಗೆ ಏನಪ್ಪಾ ಅಂತಂದ್ರೆ ಎಲ್ಲಾ ರೈತ ಮಹಿಳೆಯರು ಮುಖಂಡರು ಇವತ್ತು ಬಹುಶಃ ಇದು ನಮ್ದು ಏನಪ್ಪಾ ಅಂದ್ರೆ ಇದು ಸಣ್ಣ ಏನಪ್ಪಾ ಅಂದ್ರೆ ಒಳಗಡೆ ಒಂದೇ ದಿನದ ಮೊನ್ನೆ ಪ್ರಯತ್ನ ಮಾಡಿದ್ದಕ್ಕಾಗ್ಯದ. ಸುಮಾರು ಒಂದು 15 ದಿನಗಳ ಪ್ರಚಾರ ಮಾಡಿ ಊಟ ಬೌಸ ಬಟ್ಟಿ ಏನಪ್ಪಾ ಅಂದ್ರೆ ಹಾಸುಗಳು ಹಚ್ಕೊಳ್ ತಂದ ಲಾಸ್ಟ್ ಟೈಮ್ ಅಪ್ಪ ಅಂದ್ರೆ ಅಮರಣ ಉಪವಾಸ ಮಾಡ್ಕೊಳಕ್ಕಿದ್ದೆ. DC ಸಾಹೇಬ್ರು ಅಂದ್ರು ಬ್ಯಾಡ್ರಿ, ಇದು ಒಮ್ಮೆ ನೀವು ತಗೋಬೇಡ್ರಿ ಅಂತೇಳಿ ಯಾವ ರೀತಿ ಜಂತರ ಮಂತರ್ನಲ್ಲಿ ಸರ್ಕಾರವನ್ನ ಹೋರಾಟ ಬಗ್ಗೆ ಹೇಳತ್ತೀನಿ, ಯಾವುದೇ ಹೋರಾಟ ಇರಲಿ ಆ ರೀತಿ ಮುಂದಿನ ಹೋರಾಟಗಳು ರೂಪುರೇಷೆಗಳು ಆಗ್ತಾವ. ಅದಕ್ಕೆ ಅಣಿ ಮಾಡಿಕೊಡ್ಲಾರ್ದೇನಪ್ಪ ಅಂದ್ರೆ ಈ DPR ಒಳಗೆ ಏನಪ್ಪ ಅಂದ್ರೆ ಆ ರೇವಣಸಿದ್ದೇಶ್ವರ ಪೈಪ್ಲೈನ್ ಎತ್ತನೊಳಗೆ ನಮಗೇನು ನೀರಾವರಿ ವಂಚಿತ ಪ್ರದೇಶಗಳು ಅದಾವ ಆ 86 ಹಳ್ಳಿಗಳನ್ನು ಇದು ಮಾಡ್ಕೊಂಡ್ರಿ ಅದ್ರೊಳಗೆ ನಮ್ಮ ಹಳ್ಳಿಗಳನ್ನು ಫಲಾನುಭವಿ ಆಗ್ಬೇಕು ಅನ್ನೋದೇ ಇದ್ರೊಳಗದ. ತಾವು ಅದಕ್ಕೆ ಏನು ಮಾಡ್ತೀರಿ, ಮುಂದೆ ನಮ್ಗೆ ಏನು ಅನ್ನೋದು ಹೇಳ್ಕೊಡ್ಬೇಕು. ಸಾಧ್ಯ ಆದಷ್ಟು ಮಟ್ಟಿಗೆ ನೀವು ಪ್ರಾಮಾಣಿಕ ಪ್ರಯತ್ನದೊಳಗೆ ಇರಲಿ ಅಂತೇಳಿ ಬೇಡ್ಕೊಂಡು ನಮ್ಮ ಮನವಿ ಪತ್ರ ತಮಗೊಪ್ಪಿಸ್ತೀವಿ. ತಾಲೂಕಿನ ನಾಗಠಾಣ ಮತಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶಕ್ಕೆ ನೀರು ಒದಗಿಸಲು ಯೋಜನಾ ವರದಿ ತಯಾರಿ ಮಾಡಿ ನೀರು ಒದಗಿಸಬೇಕನ್ನಂತ ಆದೇಶ ಕರ್ನಾಟಕ ಘನ ಸರ್ಕಾರ ಮಾಡ್ಯದ. ಆದ್ರ 2022ರಲ್ಲಿ ಇರುವಂತಹ ಘನ ಸರ್ಕಾರ ಆಗಿನ ಬೃಹತ್ ನೀರಾವರಿ ಮಂತ್ರಿಗಳು ಆಗಿನ ಅಧಿಕಾರಿಗಳು ಕಾಣದ ಕೈಗಳ ಕೆಲಸ ಮಾಡಿ ವಿಜಯಪುರ ತಾಲೂಕಿನ ನಾಗಠಾಣ ಮತಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶಕ್ಕೆ ನೀರು ಕೊಡಬೇಕನ್ನುವಂತ ಆದೇಶ ಇದ್ರೂ ಕೂಡ ನಮಗೆ ನೀರು ಕೊಟ್ಟಿಲ್ಲ, ನಮಗೆ DPR ಮಾಡಿಲ್ಲ. ಕಣ್ಣೂರು ನೋಡ್ರಿ, ನಾಗಠಾಣ ಮತಕ್ಷೇತ್ರದಾಗ ಈ ಪೈಪ್ ಹೋಗುವುದು ಶಿರ್ನಾಳ್ ಮತ್ತು ಕಣ್ಣೂರು ಗ್ರಾಮ ಪಂಚಾಯತ್ ಮುಖಾಂತರ ಪೈಪ್ ಕೊಡೂರ್ಗಿ ಗುಡ್ಡಕ್ಕೆ ಹೋಗ್ತದ. ಕೊಡೂರ್ಗಿ ಗುಡ್ಡದಾಗ 10 ಎಕರೆದು ಒಂದು ದೊಡ್ಡ ಹೌದು ಮಾಡಿ ಅಲ್ಲಿಂದ ನೆಲದ ಮೇಲೆ ಹೋಗ್ತದ ನೀರ ಕಾಲುವೆ ಮುಖಾಂತರ. ಈ ಕಡೆ ಹಿಂದೆ ನೀರು ಪೋಲ್ ಆಗಬಾರ್ದಂತ ಮಾಡ್ಯಾರ, ಭಾಳ ಚಲೋ ಮಾಡ್ಯಾರ. ಆದ್ರ ಅವ್ರ ಉದ್ದೇಶ ಏನದ, ನಮ್ಗೆ ಹನಿ ನೀರು ಕುಡಬಾರ್ದು ಅನ್ನೋ ಉದ್ದೇಶದಿಂದ ಮಾಡ್ಯಾರ. ಹಿಂದಿನವ್ರು ಉಪವಾಸ ಆಗಲಕ್ಕ ನಾವು ಮಾತ್ರ ಹೋಗಿ ತುಂಬಿಕೊಳ್ಳೋಣ ಅಂತ ಉದ್ದೇಶ ನಿಮ್ದು ಅದ. ಅದಕ್ಕ ಸರ್ಕಾರ ಒಂದ್ ಏನೋ ಮಾಡ್ಯದ, ಅವರು ಪೇಜ್ನಾಗ ಸಿಕ್ಕಾರ ಆದೇಶನಾಗ ಏನಂದ್ರ ವಿಜಯಪುರ ತಾಲೂಕಿಗೆ ಆದೇಶ ಅದ
ಆ ಆದೇಶದ ಪ್ರತಿ ಅಧಿಕಾರಿಗಳಿಗೆ ತೋರಿಸಿ ನಾವು ಕೇಳಿದೆವು. ಮಾನ್ಯ ಸಿಇ ಅವರಿಗೆ, ಮಾನ್ಯ MD ಬೆಂಗಳೂರವರಿಗೆ, ನಮ್ಮ ಶಾಸಕರ ಜೊತೆ ಹೋದಾಗ ಅವ್ರಿಗೆ ಕೇಳಿದ್ವಿ, ಸಾಹೇಬ್ರ ಈ ಆದೇಶ ಹಿಂಗದ, ನೀವರೇ ನಮಗೆ DPR ಮಾಡಿಲ್ಲ, ನೀರು ಕೊಟ್ಟಿಲ್ಲ, ಯಾಕ್ರಿ ಅಂತ ಕೇಳಿದ್ರ, ನೀವು ಬಯಸಿದವ್ರಿಗೆ ನೀರು ಕೊಡಬಹುದಾ ಅಂತ ಕೇಳಿದೆವು ನಾವು. ಸರ್ಕಾರ ಹೇಳಿದವ್ರಿಗೆ ಕೊಡ್ತೀರೋ ಅಥವಾ ಅಧಿಕಾರಿಗಳು ನೀವು ಬಯಸಿದವ್ರಿಗೆ ಕೊಡ್ತೀರೋ ಅಂತ ಕೇಳಿದಾಗ ಅವ್ರ ಅಂತೇಳಿ ಉತ್ತರ ಇಲ್ಲ, ಸುಮ್ಮನೆ ಆಗ್ತಾರ ಅವ್ರು. ಅದೇ ವಿಷಯ ಇಟ್ಕೊಂಡು ಅದೇ ಒಂದು ನಮ್ಮ ಒಂದು ವಿಷಯ ಆಧಾರ ಇಟ್ಕೊಂಡು ನಾವು ಇವತ್ತ ಹೋರಾಟವನ್ನು ಮಾಡಾಕತ್ತೀವಿ. ನಮಗೆ ಆದೇಶ ಅದ ಶಾಂತತೆ ಅದರ ಪ್ರಯುಕ್ತ ಸರ ಇದು ಉಲ್ಲೇಖ ಹಾಕ್ಯಾರ. ವಿಷಯ ಹೋಗ್ತಿದೆ ಒಣಸಿದ್ದೇಶ್ವರ ನೀರಾವರಿ ಯೋಜನೆ ಅಡಿಯಲ್ಲಿ ವಿಜಯಪುರ ತಾಲೂಕಿನ ನಾಗಠಾಣ ಮತಕ್ಷೇತ್ರದ ನೀರಾವರಿ ವಂಚಿತ ಕೊನೆಯ ಗಡಿ ಗ್ರಾಮ ಕನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದ ಪ್ರತಿಯನ್ನು ತಮ್ಮ ಮಾಹಿತಿಗಾಗಿ ಲಗತ್ತಿಸಲಾಗಿದೆ. ಈ ಇವರು ಬರ್ದಾರ ಸರ್, MD KBJ ಯಾರಿಗೆ ಸಿಗೆ. ಹಾಂ ಸರ್, ಪತ್ರದಲ್ಲಿ ಹೋರ್ತಿರೆ ಒಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯಡಿ ವಿಜಯಪುರ ತಾಲೂಕಿನ ನಾಗಠಾಣ ಮತಕ್ಷೇತ್ರದ ಗಡಿ ಗ್ರಾಮವಾದ ಕನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯು ನೀರಾವರಿ ವಂಚಿತವಾಗಿದ್ದು ಸದರಿ ಗ್ರಾಮಕ್ಕೆ ನೀರಾವರಿ ಸಂಪರ್ಕ ಕಲ್ಪಿಸಲು ಈಗಾಗಲೇ ಚಾಲ್ತಿಯಲ್ಲಿರುವ ಯೋಜನೆಯ ವ್ಯಾಪ್ತಿಯನ್ನೇ ಬಳಸಿಕೊಳ್ಳಬಹುದಾಗಿದ್ದು ಹೆಚ್ಚುವರಿ ಅನುದಾನ ನೀಡಿ ಸದರಿ ಗಡಿ ಭಾಗದ ರೈತರ ಹಿತದೃಷ್ಟಿಯಿಂದ ನೀರಾವರಿ ಸೌಲಭ್ಯದ ವ್ಯಾಪ್ತಿಗೆ ಒಳಪಡಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಯಾರೀ ಸರ್? ಶಾಸಕರು ಇವ್ರಿಗೆ ಬರ್ತಾರೆ, CM ಬರ್ದಿಲ್ಲ ಸರ್, ಶಾಸಕರಿಗೆ ಬರ್ತಾರೆ ಸರ್. ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸದರಿ ಗಡಿ ಗ್ರಾಮದ ನೀರಾವರಿ ಕಾಮಗಾರಿಯನ್ನು ತುರ್ತಾಗಿ ಕೈಗೆತ್ತಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಕೋರಿರುತ್ತಾರೆ. ಮುಂದುವರೆದು ಸದರಿ ಮನವಿ ಪತ್ರದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರು MD KBJNLಗೆ ಪರಿಶೀಲಿಸಿ ಮಂಡಿಸಿ ಅನುಮೋದಿಸಿ ಎಂದು ಟಿಪ್ಪಣೀಕರಿಸಿರುತ್ತಾರೆ. ಆದುದರಿಂದ ಸದರಿ ಪ್ರಸ್ತಾವನೆಯ ಕುರಿತು ನಿಯಮಾನುಸಾರ ಪರಿಶೀಲಿಸಿ ತಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಆಫೀಸರ್ ಅಧಿಕಾರಿಗಳು ಡಿಸಿಷನ್ ಮಾಡುವ ಹಕ್ಕು ಅಧಿಕಾರಿಗಳೇ. ತಾಲೂಕಿನ ನಾಗಠಾಣ ಮತಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶಕ್ಕೆ ನೀರು ಒದಗಿಸಲು ಯೋಜನಾ ವರದಿ ತಯಾರಿ ಮಾಡಿ ನೀರು ಒದಗಿಸಬೇಕನ್ನಂತ ಆದೇಶ ಕರ್ನಾಟಕ ಘನ ಸರ್ಕಾರ ಮಾಡ್ಯದ. ಆದ್ರ 2022ರಲ್ಲಿ ಇರುವಂತಹ ಘನ ಸರ್ಕಾರ ಆಗಿನ ಬೃಹತ್ ನೀರಾವರಿ ಮಂತ್ರಿಗಳು, ಆಗಿನ ಅಧಿಕಾರಿಗಳು ಕಾಣದ ಕೈಗಳು ಕೆಲಸ ಮಾಡ್ಯಾವ. ಕಾಣದ ಕೈಗಳ ಕೆಲಸ ಮಾಡಿ ವಿಜಯಪುರ ತಾಲೂಕಿನ ನಾಗಠಾಣ ಮತಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶಕ್ಕೆ ನೀರು ಕೊಡಬೇಕನ್ನುವಂತ ಆದೇಶ ಇದ್ರೂ ಕೂಡ ನಮಗೆ ನೀರು ಕೊಟ್ಟಿಲ್ಲ, ನಮಗೆ DPR ಮಾಡಿಲ್ಲ. ಕನ್ನೂರು ನೋಡ್ರಿ, ನಾಗಠಾಣ ಮತಕ್ಷೇತ್ರದಾಗ ಈ ಪೈಪ್ ಹೋಗುವುದು ಸಿರ್ನಾಳ್ ಮತ್ತು ಕನ್ನೂರು ಗ್ರಾಮ ಪಂಚಾಯತ್ ಮುಖಾಂತರ ಪೈಪ್ ಕೊಡೂರ್ಗಿ ಗುಡ್ಡಕ್ಕೆ ಹೋಗ್ತದ. ಕೊಡೂರ್ಗಿ ಗುಡ್ಡದಾಗ 10 ಎಕರೆದು ಒಂದು ದೊಡ್ಡ ಹೌದು ಮಾಡಿ ಅಲ್ಲಿಂದ ನೆಲದ ಮೇಲೆ ಹೋಗ್ತದ ನೀರ ಕಾಲುವೆ ಮುಖಾಂತರ. ಈ ಕಡೆ ಹಿಂದೆ ನೀರು ಪೋಲ್ ಆಗಬಾರ್ದಂತ ಮಾಡ್ಯಾರ, ಭಾಳ ಚಲೋ ಮಾಡ್ಯಾರ. ಆದ್ರೆ ಅವ್ರ ಉದ್ದೇಶ ಏನದ, ನಮ್ಗೆ ಹನಿ ನೀರು ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಮಾಡ್ಯಾರ. ಹಿಂದಿನವ್ರು ಉಪವಾಸ ಸಾಯೋಲಕ್ಕ ನಾವು ಮಾರೆ ಮಾತ್ರ ಹೋಗಿ ತುಂಬಿಕೊಳ್ಳೋಣ ಅಂತ ಉದ್ದೇಶ ನಿಮ್ದು. ಅದಕ್ಕ ಸರ್ಕಾರ ಒಂದು ಏನೋ ಮಾಡ್ಯದ, ಅವರು ಪೇಜ್ನಾಗ ಸಿಕ್ಕಾರ ಆದೇಶನಾಗ ಏನಂದ್ರ ವಿಜಯಪುರ ತಾಲೂಕಿಗೆ ಆದೇಶ ಅದ. ಆ ಆದೇಶದ ಪ್ರತಿ ಅಧಿಕಾರಿಗಳಿಗೆ ತೋರಿಸಿ ನಾವು ಕೇಳಿದೆವು. ಮಾನ್ಯ ಸಿಇ ಅವರಿಗೆ, ಮಾನ್ಯ MD ಬೆಂಗಳೂರವರಿಗೆ, ನಮ್ಮ ಶಾಸಕರ ಜೊತೆ ಹೋದಾಗ ಅವ್ರಿಗೆ ಕೇಳಿದ್ವಿ, ಸಾಹೇಬ್ರ ಈ ಆದೇಶ ಹಿಂಗದ, ನೀವರೇ ನಮಗೆ DPR ಮಾಡಿಲ್ಲ, ನೀರು ಕೊಟ್ಟಿಲ್ಲ, ಯಾಕ್ರಿ ಅಂತ ಕೇಳಿದ್ರ, ನೀವು ಬಯಸಿದವ್ರಿಗೆ ನೀರು ಕೊಡಬಹುದಾ ಅಂತ ಕೇಳಿದೆವು ನಾವು. ಸರ್ಕಾರ ಹೇಳಿದವ್ರಿಗೆ ಕೊಡ್ತೀರೋ ಅಥವಾ ಅಧಿಕಾರಿಗಳು ನೀವು ಬಯಸಿದವ್ರಿಗೆ ಕೊಡ್ತೀರೋ ಅಂತ ಕೇಳಿದಾಗ ಅವ್ರ ಅಂತೇಳಿ ಉತ್ತರ ಇಲ್ಲ, ಸುಮ್ಮನೆ ಆಗ್ತಾರ ಅವ್ರು. ಅದೇ ವಿಷಯ ಇಟ್ಕೊಂಡು ಅದೇ ಒಂದು ನಮ್ಮ ಒಂದು ವಿಷಯ ಆಧಾರ ಇಟ್ಕೊಂಡು ನಾವು ಇವತ್ತ ಹೋರಾಟವನ್ನು ಮಾಡಾಕತ್ತೀವಿ. ನಮಗೆ ಆದೇಶ ಅದ.